ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅರ್ಥಚಿಂತನೆಯಲ್ಲಿ ಶ್ಲೋಕ 26. ಸುಪ್ರಸಾದಃ ಪ್ರಸನ್ನಾತ್ಮ ವಿಶ್ವಧೃಗ್ವಿಶ್ವಭುಗ್ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುಃ ಜಹ್ನುರ್ನಾರಾಯಣೋ ನರಃ. ಮೊದಲನೆಯ ನಾಮವಾಗಿ ಸುಪ್ರಸಾದಃ. ಶೋಭನಃ ಪ್ರಸಾದೋ ಯಸ್ಯ ಅಪಕಾರವತಾಂ ಅಪಿ ಶಿಶುಪಾಲಾದೀನಾಂ ಮೋಕ್ಷಪ್ರದಾತೃತ್ವಾತ್ ಇತಿ ಸುಪ್ರಸಾದಃ. ಅಂದರೆ ತನಗೆ ಅಪಕಾರವನ್ನು ಮಾಡಿದಂತಹ ಶಿಶುಪಾಲ ಮೊದಲಾದಂಥವರಿಗೆ ಮೋಕ್ಷವನ್ನು ಕೊಟ್ಟವನು ಆ ಭಗವಂತ. ಹಾಗಾಗಿ ಉತ್ಕೃಷ್ಟವಾದಂತಹ ಪ್ರಸಾದವನ್ನು ಉಳ್ಳವನು. ಹಾಗಾಗಿ ಭಗವಂತನಿಗೆ ಸುಪ್ರಸಾದ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಶಿಶುಪಾಲನ ಕಥೆಯನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಬಹುದು. ಶಿಶುಪಾಲ ಕೃತಯುಗದಲ್ಲಿ ಹಿರಣ್ಯಾಕ್ಷನಾಗಿದ್ದ, ತ್ರೇತಾಯುಗದಲ್ಲಿ ರಾವಣನಾಗಿದ್ದ, ದ್ವಾಪರ ಯುಗದಲ್ಲಿ ಶಿಶುಪಾಲನಾಗಿ ಹುಟ್ಟಿರ್ತಾನೆ. ಹುಟ್ಟಿದಾಗಲೇ ಅವನಿಗೆ 4 ಭುಜಗಳು, 3 ಕಣ್ಣುಗಳು. ಆಗ ಒಂದು ಆಕಾಶವಾಣಿ ಆಗಿರುತ್ತೆ. ಈ ಮಗುವಿನ ಈ ರೀತಿಯಾದಂತಹ ರೂಪ ಹೋಗಬೇಕು ಅಂತಂದರೆ ಈ ಮಗು ಯಾರ ಕೈಗೆ ಹೋದಾಗ, ಅಂದರೆ ಯಾರು ಈ ಮಗುವನ್ನು ಎತ್ತಿಕೊಂಡಾಗ ಅವನ 2 ಭುಜಗಳು ಮತ್ತು 1 ಕಣ್ಣು ಉದುರಿ ಹೋಗುತ್ತೋ ಅವನಿಂದಲೇ ಇವನಿಗೆ ಮರಣವೂ ಕೂಡ ಬರುತ್ತೆ ಅನ್ನುವಂಥದ್ದು ಒಂದು ಆಕಾಶವಾಣಿ ಕೇಳುವಂಥದ್ದಾಗಿರುತ್ತೆ. ಶಿಶುಪಾಲನ ತಾಯಿ ಶ್ರೀಕೃಷ್ಣ ಭಗವಂತನ ಅತ್ತೆಯೂ ಆಗಿರ್ತಾಳೆ. ಹಾಗಾಗಿ ಶಿಶುಪಾಲನನ್ನು ಒಂದು ಬಾರಿ ಕೃಷ್ಣ ಭಗವಂತನ ಕೈಯಲ್ಲಿ ಆ ಸೋದರತ್ತೆ ಕೊಟ್ಟಾಗ ಅವನ 2 ಕೈಗಳು ಮತ್ತು 1 ಕಣ್ಣು ಉದುರಿ ಹೋಗಿತ್ತು. ತಕ್ಷಣವೇ ಆ ಶಿಶುಪಾಲನ ತಾಯಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ಲು, ನನ್ನ ಮಗನನ್ನು ನೀನೇ ಕಾಪಾಡಬೇಕು ಅಂತ. ಯಾಕಂದರೆ ಅವನಿಂದಲೇ ಮರಣ ಅಂತ ಗೊತ್ತಾಯ್ತಲ್ಲ. ಹಾಗಾಗಿ ಆಗ ಭಗವಂತನಾದ ಕೃಷ್ಣ ತನಗೆ ಅಪಕಾರ ಮಾಡಿದರೂ, ಜಗತ್ತಿನಲ್ಲಿ ಅವನು 100 ತಪ್ಪುಗಳನ್ನು ಮಾಡಿದ್ರೂ ನಾನು ಕ್ಷಮಿಸ್ತೀನಿ ಅಂತ ಪರಮಾತ್ಮ ಹೇಳಿದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬೇಕು. ಹಾಗಾಗಿ ಭಗವಂತ ಒಳ್ಳೆಯ ಪ್ರಸಾದವನ್ನು ಅಥವಾ ಪ್ರಸನ್ನತೆಯನ್ನು ಉಳ್ಳವನು. ಅಪಕಾರವನ್ನು ಮಾಡಿದಂತಹ ಶಿಶುಪಾಲ ಮೊದಲಾದವರು ಇವರೆಲ್ಲರಿಗೂ ಕೂಡ ಕೊನೆಯಲ್ಲಿ ಮೋಕ್ಷವನ್ನೇ ಕೊಟ್ಟ ಪರಮಾತ್ಮ. ಅವರನ್ನು ಸಂಹಾರ ಮಾಡಿದ್ದ ಹೌದು, ಆದರೆ ಅವರನ್ನು ಕೂಡ ತನ್ನ ಒಳಗಡೆಯೇ ಸೇರಿಸಿಕೊಳ್ಳುವವನಾದ, ಅರ್ಥಾತ್ ಅವರಿಗೆ ಮೋಕ್ಷವನ್ನು ಕೊಟ್ಟ. ಆದ್ದರಿಂದ ಭಗವಂತನನ್ನು ಸುಪ್ರಸಾದ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ನಾಮ ಪ್ರಸನ್ನಾತ್ಮ. ಪ್ರಸನ್ನ ಆತ್ಮ, ಪ್ರಸನ್ನ ಆತ್ಮ. ಆ ಭಗವಂತನಲ್ಲಿ ರಜಸ್ತಮೋಭ್ಯಾಂ ಅಕಲುಷಿತ ಆತ್ಮ ಅಂತಃಕರಣಂ ಅಸ್ಸೀತಿ ಪ್ರಸನ್ನಾತ್ಮ. ರಜಸ್ಸು ತಮಸ್ಸು ಎನ್ನುವಂತಹ ಗುಣಗಳು ಆ ಭಗವಂತನಲ್ಲಿ ಕಾಣ್ತಾ ಇಲ್ಲ. ಇವುಗಳಿಂದ ಆತ್ಮ ಅನ್ನುವಂಥದ್ದು, ಅಂತಃಕರಣ ಅನ್ನುವಂಥದ್ದು ಕೊಳೆಯಾಗಿಲ್ಲ. ಹಾಗಾಗಿ ಭಗವಂತನನ್ನು ಪ್ರಸನ್ನಾತ್ಮ ಅಂತ ಹೇಳ್ತಾ ಇದ್ದೀವಿ. ನಾವು ಕೂಡ ಈ ನಾಮವನ್ನು ಅನುಸಂಧಾನ ಮಾಡುತ್ತಾ ಪ್ರಸನ್ನಾತ್ಮರಾಗಬೇಕು ಅನ್ನುವುದನ್ನು ಗಮನಿಸಬೇಕು. ಪ್ರಸನ್ನಾತ್ಮರಾಗೋದು ಅಂತಂದರೆ ಪ್ರಸನ್ನ ಚಿತ್ತರಾಗುವಂಥದ್ದು. ಪ್ರಸನ್ನ ಚಿತ್ತರಾಗುವಂಥದ್ದು ಅಂತಂದರೆ ನಮ್ಮ ಮುಖದಲ್ಲಿ ಪ್ರಸನ್ನತೆ ಅನ್ನುವಂಥದ್ದು ಉಂಟಾಗಬೇಕು. ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ನಾವು ಗಣಪತಿಯ ಪ್ರಾರ್ಥನೆಯಲ್ಲಿ ಹೇಳ್ತೀವಿ. ಸುಂದರವಾದಂತಹ ಮುಖವನ್ನು ನೋಡಿದಾಗ, ಮಂದಸ್ಮಿತವಾದಂತಹ ಮುಖವನ್ನು ನೋಡಿದಾಗ ಯಾರಿಗಾದರೂ ಸಂತೋಷ ಆಗತ್ತೆ. ಗಂಟು ಮುಖ ಹಾಕಿಕೊಂಡು ಕುಳಿತರೆ ಯಾರು ತಾನೇ ಇಷ್ಟಪಡುತ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ರಾಗ ದ್ವೇಷಗಳು ಯಾವಾಗ ಹೊರಟು ಹೋಗುತ್ತವೆ, ಪ್ರಸನ್ನತೆ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ಬರುವಂಥದ್ದಾಗತ್ತೆ. ಆದ್ದರಿಂದ ಭಗವಂತನ ಈ ನಾಮದ ಅನುಸಂಧಾನ ನಮ್ಮಲ್ಲಿ ಆಗಬೇಕು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಮುಂದಿನ ನಾಮ ವಿಶ್ವಧೃಗ್ ಅಥವಾ ವಿಶ್ವಧೃಕ್. ಸಂಧಿಯ ನಿಯಮ ಇದೆ ಅಲ್ಲಿ. ಇದರ ಅರ್ಥ ವಿಶ್ವಂ ಧೃಷ್ಣಾತೀತಿ ವಿಶ್ವಧೃಕ್ ಅಂತ ಅರ್ಥ.
ಅಂದರೆ ಇಡೀ ವಿಶ್ವವನ್ನು ಆ ಭಗವಂತ ಧಾರಣೆ ಮಾಡಿದವನು, ಅವನೇ ಇದೆಲ್ಲವನ್ನ ಹೊತ್ತು ನಿಂತಿರುವವನು, ಅರ್ಥಾತ್ ಕಾಪಾಡ್ತಾ ಇರುವವನು. ಹಾಗಾಗಿ ಆ ಭಗವಂತನ ಹೆಸರು ವಿಶ್ವಧೃಕ್. ಮುಂದಿನ ನಾಮವಾಗಿ ವಿಶ್ವಭುಕ್, ಅಂದರೆ ವಿಶ್ವವನ್ನು ಭುಂಜಿಸುವಂಥವನು, ಅರ್ಥಾತ್ ಎಲ್ಲ ಜನರನ್ನು ಕಾಪಾಡುವವನು. ಹಾಗಾಗಿ ಭಗವಂತನ ಹೆಸರು ವಿಶ್ವಭುಕ್ ಅಂತ ಆಗತ್ತೆ. ಮುಂದಿನ ನಾಮವಾಗಿ ವಿಭುಹು. ವಿಭುಹು ಅಂತಂದರೆ ಎಲ್ಲ ಕಡೆಗೂ ವ್ಯಾಪ್ತನಾಗಿರುವವನು ಅಂತ ಅರ್ಥ. ನಿತ್ಯಂ ವಿಭುಂ ಅಂತ ಮುಂಡಕೋಪನಿಷತ್ತಲ್ಲಿ ನಾವು ನೋಡ್ತೀವಿ. ಹಿರಣ್ಯ ಗರ್ಭಾದಿ ರೂಪೇಣ ವಿವಿಧಂ ಭವತೀತಿ ವಿಭುಹು. ನಿತ್ಯವಾದಂತಹ ಭಗವಂತ ಹಿರಣ್ಯ ಗರ್ಭ ಎನ್ನುವಂತಹ ಮೊದಲಾದ ರೂಪದಿಂದ ವಿಧ ವಿಧವಾಗಿ ಎಲ್ಲ ಕಡೆಗೂ ವ್ಯಾಪ್ತನಾದವನು. ಹಾಗಾಗಿ ಆ ಭಗವಂತನ ಹೆಸರು ವಿಭುಹು. ಮುಂದಿನ ನಾಮವಾಗಿ ಸತ್ಕರ್ತ. ಸತ್ಕರ್ತ ಅಂತಂದರೆ ಸತ್ಕರೋತಿ ಪೂಜಯತಿ ಇತಿ ಸತ್ಕರ್ತ. ಸತ್ಕರ್ತ ಎನ್ನುವಂತಹ ಶಬ್ದವೇ ಹೇಳ್ತಾ ಇದೆ, ಆ ಭಗವಂತ ತನ್ನ ಕರ್ಮಗಳನ್ನು ಸರಿಯಾಗಿ ನಡೆಸುವಂಥವನು, ಸೃಷ್ಟಿ ಸ್ಥಿತಿ ಪ್ರಳಯಾದಿಗಳನ್ನು ಸರಿಯಾಗಿ ನಡೆಸುವವನು. ಮತ್ತು ಇನ್ನೊಂದು ಅರ್ಥದಲ್ಲಿ ಸತ್ಕರೋತಿ ಅಂತಂದರೆ ಗೌರವಿಸುವುದು ಅಂತ ಅರ್ಥ. ಆ ಭಗವಂತ ಯಾರೆಲ್ಲ ಹಿರಿಯರಿದ್ದಾರೋ ಅವರನ್ನು ಅಥವಾ ಜ್ಞಾನಿಗಳನ್ನು ಗೌರವಿಸುವಂಥವನಾಗ್ತಾ ಇದ್ದಾನೆ. ಹಾಗಾಗಿ ಆ ಪರಮಾತ್ಮನ ಹೆಸರು ಸತ್ಕರ್ತ. ಮುಂದಿನ ನಾಮವಾಗಿ ಸತ್ಕೃತ. ಪೂಜ್ಯರಿಂದ ಅಥವಾ ಜ್ಞಾನಿಗಳಿಂದ ಸತ್ಕೃತನಾದವನು, ಪೂಜಿತೈರಪಿ ಪೂಜಿತಃ. ಹಾಗಾಗಿ ಭಗವಂತ ಸತ್ಕೃತಃ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಸಾಧು. ನ್ಯಾಯ ಪ್ರವೃತ್ತಿತೆಯ ಸಾಧು ಅಥವಾ ಸಾಧಯತೀತಿವ ಸಾಧ್ಯಭೇದಾನ್ ಉಪಾದಾನಾತ್ ಸಾಧ್ಯ ಮಾತ್ರ ಸಾಧಕೋ ವಾ ಪರಮಾತ್ಮ ಸಾಧು ಅಂತ ಹೇಳಿಸ್ಕೊಳ್ತಾನೆ. ಅರ್ಥ ಇಷ್ಟೇ, ಆ ಪರಮಾತ್ಮ ಸಾಧುವಾಗಿದ್ದಾನೆ, ಎಲ್ಲರಲ್ಲಿಯೂ ಅವನು ಸಾಧುತನವನ್ನೇ ಕಾಣುವಂಥವನಾಗುತ್ತಾನೆ. ಸಾಧು ಅಂತಂದರೆ ಸಾತ್ವಿಕ ಅಂತ ಅರ್ಥ. ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದವನು ಅವನೇ. ಹಾಗಾಗಿ ಯಾವ ಪ್ರಾಣಿಗಳಲ್ಲೂ ಅವನಿಗೆ ರಾಗದ್ವೇಷಾದಿಗಳು ಇಲ್ಲ. ಆದ್ದರಿಂದ ಭಗವಂತ ಸಾಧು ಅಂತ ಹೇಳಿಸ್ಕೊಳ್ತಾನೆ. ನ್ಯಾಯದಿಂದ ನಡೆಯುವವನಾದ್ದರಿಂದ ಸಹಜವಾಗಿ ನಾವು ಭಗವಂತನನ್ನು ಸಾಧು ಅಂತ ಹೇಳ್ತಾ ಇದ್ದೀವಿ. ಹೀಗೆ ಬೇರೆ ಬೇರೆ ಸಾಧ್ಯಗಳನ್ನು ಪರಮಾತ್ಮ ಸಾಧನೆ ಮಾಡುತ್ತಾನೆ, ಸಾಧಿಸ್ತಾನೆ. ಉಪಾದಾನದಿಂದ ಯಾವುದ್ಯಾವುದು ಸಾಧ್ಯವೋ ಅದೆಲ್ಲವನ್ನು ಸಾಧಿಸುವಂಥವನವನು. ಹಾಗಾಗಿ ಭಗವಂತನನ್ನು ಸಾಧು ಅಂತ ಹೇಳ್ತೀವಿ. ಮುಂದಿನ ನಾಮವಾಗಿ ಜನ್ಹುಹು. ಜನ್ಹುಹು ಅನ್ನುವಂತಹ ಶಬ್ದಕ್ಕೆ ಬಹಳಷ್ಟು ಅರ್ಥಗಳನ್ನು ನಾವು ನೋಡಬಹುದು. ಒಂದು ಅರ್ಥದಲ್ಲಿ ಜನರನ್ನು ಸಂಹಾರ ಕಾಲದಲ್ಲಿ ಲಯಗೊಳಿಸ್ಕೊಳ್ತಾನೆ, ತನ್ನಲ್ಲಿಯೇ ಅವರೆಲ್ಲರನ್ನ ಹೋಗಲಾಡಿಸ್ತಾನೆ. ಆದ್ದರಿಂದ ಭಗವಂತನನ್ನು ಜನ್ಹುಹು ಅಂತ ಹೇಳ್ತೀವಿ. ಈ ಶ್ಲೋಕದ ಕೊನೆಯ ನಾಮವಾಗಿ ನಾರಾಯಣ. ಆ ಭಗವಂತ ನಾರಾಯಣ ಅಂತ ಕರೆಸ್ಕೊಳ್ತಾನೆ. ನರ ಅಂತಂದರೆ ಆತ್ಮ, ಅದರಿಂದ ಹುಟ್ಟಿದಂತಹ ಆಕಾಶಾದಿ ಕಾರ್ಯಗಳಿಗೆ ನಾರ ಅಂತ ಹೇಳ್ತಾರೆ. ಆತ್ಮ ಅವುಗಳನ್ನು ಕಾರಣ ರೂಪದಿಂದ ವ್ಯಾಪಿಸಿದ್ದರಿಂದಾಗಿ ಅವು ಆತ್ಮನ ವಾಸಸ್ಥಾನ ಅಂತ ಕರೆಸ್ಕೊಳ್ತವೆ. ಆದ್ದರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನೊಂದು ಅರ್ಥದಲ್ಲಿ ಭಗವಂತ ಪ್ರಳಯ ಕಾಲದಲ್ಲಿ ನಾರಗಳ, ನಾರ ಅಂತಂದರೆ ಜೀವ ಅಂತ ಅರ್ಥ, ಈ ಜೀವಗಳಿಗೆ ಆಶ್ರಯ ಸ್ಥಾನ ಅವನು. ಹಾಗಾಗಿ ನಾರಾಯಣ ಅಂತ ಪರಮಾತ್ಮ ಹೇಳಿಸ್ಕೊಳ್ತಾನೆ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಉಪನಿಷತ್ತಲ್ಲಿ ನೋಡ್ತೀವಿ ನಾವು. ಇಡೀ ಜಗತ್ತಿನಲ್ಲಿ ನಾವು ಏನೆಲ್ಲವನ್ನ ನೋಡ್ತಾ ಇದ್ದೀವೋ, ಏನೆಲ್ಲವನ್ನ ಕೇಳ್ತಾ ಇದ್ದೀವೋ ಅವೆಲ್ಲದರ ಒಳಗೂ ಹೊರಗೂ ಆ ಭಗವಂತ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಆ ಭಗವಂತನನ್ನು ನಾರಾಯಣ ಅಂತ ಹೇಳ್ತಾ ಇದ್ದೀವಿ. ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸ್ ಉನವಃ.
ತಾ ಯದಸ್ಯಾಯನಂ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ ಮನುಸ್ಮೃತಿಯಲ್ಲೂ ಕೂಡ ನಾರಾಯಣ ಎನ್ನುವಂತಹ ಶಬ್ದದ ವ್ಯಾಖ್ಯಾನವನ್ನು ನಾವು ನೋಡಬಹುದು. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.